ನಾಥ ಮಂಗಳಮೂರ್ತಿ ಗುರುಲಿಂಗ ವಿಠಲನೆ ಪಾದ ಬೃಂದಗೆ ಪಾಲಿಸು ಗಣನಾಥ ಬಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಚಿನ್ಮದಾರುತಿ ಶ್ರೀ ಗಣೇಶಗೆ ಚಿನ್ಮದಾರುತಿ ಶ್ರೀ ಗಣೇಶಗೆ ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ ಆರು ಮಲಗಳಂ ಮೂರು ಗುಣಗಳಂ ಆರು ಮಲಗಳಂ ಮೂರು ಗುಣಗಳಂ ಮೀರಿದಾತಗೆ ಚಾರು ಚರಿತೆಗೆ ಚಿನ್ಮದಾರುತಿ ಶ್ರೀ ಗಣೇಶಗೆ ಅದ ಮನವೇ ಕರ್ಪೂರದ ಆರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿ ಅನುದೀನ ಗುರುವಿನ ಅನುರಾಗ ಭಕ್ತಿ ಶರಣ ಮರಣ ರಹಿತ ಜಂಗಮಗ ಬೆಳಗಿರಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ನಾಡಿ ಎಂಬುದು ಬೀಡರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಹೀನಾ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಎಂದು ಮನರತ್ತಿ ಬೆಳಗಿ ಜ್ಞಾನಪೂರ್ಣಂ ಜಗಂಜ್ಯೋತಿ ತುಂಡ ಮಹಾಕಾಯ ಸೂರ್ಯಕೋಟಿ ಸ್ವಪ್ರಭ ನಿರ್ವಿಷ್ಣು ದೇವ ಸರ್ವಕಾರ್ಯ ಸರ್ವದಾ ಓಂ ಶಾಂತಿ ಶಾಂತಿ ಶಾಂತಿ. ಫೋಟೋ ತೋರಿಸ್ಕೊಂಡ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಾನು ಏನು ಇರುವುದಿಲ್ಲ ಫೋಟೋ ತಗೊಂಡು ನೀನೇ ಹಿಡಿದಿಲ್ಲ ಆಲ್ಬಮ್ ಕೊಟ್ಟಿಂದ ಅವ್ರು ಹೇಳಿದ್ರು ಲಕ್ಷ್ಮೀ ಪೂಜೆ ಮಾಡಿರ ಅಂದ್ರೆ ನಾವು ಅವ್ರು ಬರೋದಿನ ಪೂರ್ವದಲ್ಲಿ ಮಾಡಿ ಕುಂಬಳಕಾಯಿ ನಾನು ಹಿಡಿದಿದ್ದೇನೆ ಫೋಟೋ ಹುಡ್ಕೊಂಡು ಒಂದು ಹುಡುಗರು ಚಂದ್ರ ಅದ ನೋಡ್ರಿ ಹಾಕ್ತೇವೆ ಒಂದು ಫೋಟೋ ಚಂದ್ರ ಅಡ್ಡ ಹೋಗ್ಬೇಡ್ರಿ ಸೊಕಾಸ್ ಕಣ್ಣಿಗೆ ಹೋಗಿ ಅಳಗಾಕ ಬರೀ ನಿಮ್ಮ ಅನುಭವ ಬೇರೆ ಊರಿಲ್ಲ ನಾವು ಬಿಕಾಸ್ ಹ್ಯಾಂಗೆ ಏನಂತ ಗೊತ್ತಿಲ್ಲ ನಾನು ಕರಿ ಹಳೆ ಹಳೆಯನೊಬ್ಬನ ಕರೆ ಹಳೆಯ ಮಕ್ಕಳ ವಿಶ್ವ ಎತ್ತು ಹಾಕಿರ ಮಗನ ಒಂದು ಕೋಟಿ ಚಿಗಿಬೇಕು ನೋಡ್ರಿ ಸಾಕು ಮತ್ತೆ ಸಾವಕಾಶ ಕಡಕ ಹಾಕ್ದಂಗಾರ ಮಾಡಿ ಅನುಷ್ಠಾನ ಸಮಿತಿ ಏನೈತಿ ಅನುಷ್ಠಾನ ಮಾಡ್ಕೊಂತೀವಿ ಅನುಷ್ಠಾನ ಆರನೇದು ಆಗೋಲ್ರಿ ಕಾರ್ಯಾಲಯ ಇಲ್ರಿ ಬೇರೆ ಕಡೆ ಎಲ್ಲ ಕಾರ್ಯಾಲಯನೇ ಇಲ್ರಿ ಕಾರ್ಯಾಲಯ ಇಲ್ಲ ಒಂದು ಬೇಡಿಕೆ ನಮ್ಮ ಈ ಹುನಗುಂದ ನಗರದ ಈ ಒಂದು ಪ್ರವಾಸಿ ಕೇಂದ್ರವನ್ನು ಅನೇಕ ವರ್ಷದಿಂದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಬೇಡಿಕೆ ಇರುವಂಥದ್ದು. ಇವತ್ತು ಅದು ನಿರ್ಮಾಣ ಆದ ಮೇಲೆ ಹೊಳ್ಳಿ ಅದು ರಿಪೇರಿ ಕೂಡ ಆಗಿರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಇಳಕಲ್ ಪ್ರವಾಸ ಮಂದಿರಕ್ಕೆ 1 ಕೋಟಿ, ಹುನಗುಂದ ನಗರದ ಒಂದು ಪ್ರವಾಸ ಮಂದಿರಕ್ಕೆ ಇವತ್ತು 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಅನೇಕ ಏನು CC ಇರ್ಬೋದು, ಈ ಒಳಗಡೆ ಇರುವಂಥ ದುರಸ್ತಿ ಕಾಮಗಾರಿಯನ್ನು ಎಲ್ಲದೂ ಕೂಡ ಆ ರಿಪೇರಿಗೋಸ್ಕರ ಈ ಒಂದು 1 ಕೋಟಿ ರೂಪಾಯಿಯನ್ನು ಇವತ್ತು ಅನುದಾನವನ್ನು ನೀಡಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಅನೇಕ ಅಭಿವೃದ್ಧಿ ಕೆಲಸಗಳು ನಮ್ಮ ಹುನಗುಂದ ನಗರದಲ್ಲಿ
ಇವತ್ತು ಏನು ಅಮೃತ್ 2ದಲ್ಲಿ 24 ತಾಸು ಕುಡಿಯುವ ನೀರಿನ ಯೋಜನೆ ಈಗಾಗಲೇ ನಮ್ಮ ಇಳಕಲ್ಲ ಹುನಗುಂದ ನಗರಕ್ಕೆ ಪ್ರಾರಂಭ ಆಗಿದೆ. ಮತ್ತು ಅದರಂತೆ ಏನು ಯೂಶಲಿ ಕೆಲಸ ಕೂಡ ಬಾಕಿ ಸುಮಾರು ವರ್ಷಗಳಿಂದ ಮನೆ ಮನೆಗೆ ಆ ಯೂಶಲಿ ಕನೆಕ್ಷನ್ ಆಗಿರಲಿಲ್ಲ. ಆ ಒಂದು ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸಚಿವರಾದಂಥ ಸುರೇಶ್ ಭೈರವತಿ ಅವರಿಗೆ ಮನವಿ ಮಾಡಿಕೊಂಡಾಗ ಸುಮಾರು 42 ಕೋಟಿ ರೂಪಾಯಿ ವೆಚ್ಚದ ಒಂದು ಯುಜಿಡಿಯನ್ನು ಈಗಾಗಲೇ ಸರ್ಕಾರ ಮಂಜೂರಾತಿಯನ್ನು ಮಾಡಿದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಆ ಕಾರ್ಯವನ್ನು ಕೂಡ ಇವತ್ತು ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಹುನಗುಂದ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು, ಬೀದಿ ದೀಪ, ಲೈಟನ್ನು ಅಳವಡಿಸುವಂಥದ್ದು ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೀತಾ ಇದೆ. ಬಡವರಿಗೆ ಮನೆ ಕೊಡಬೇಕು ಅಂತ ಹೇಳಿ ಏನು ಹಿಂದಿನ ಸರ್ಕಾರದಲ್ಲೇ ಸುಮಾರು 941 ಹಕ್ಕುಪತ್ರಗಳನ್ನು ನಾವು ಕೊಟ್ಟಿದ್ವಿ, ಬಡವರಿಗೆ ಕೊಡಬೇಕು ಅಂತ ಮಾಡಿದ್ವಿ. ಒಂದು ಹಕ್ಕುಪತ್ರ ಕೊಡಲಾರದೆ ಹಂಗೆ ಇಟ್ಕೊಂಡು ಕೂತಿದ್ರು ಹಿಂದಿನ ಶಾಸಕರು. ಆ ಹಕ್ಕುಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ವಿ. ಈಗಾಗಲೇ ಅಲ್ಲಿ ಮನೆ ಕಟ್ಟಡಕ್ಕೆ 500 ಮನೆಗಳನ್ನು ಈಗಾಗಲೇ ಸರ್ಕಾರ ಮಂಜೂರಾತಿ ಮಾಡಿದೆ. ಆ ಕಟ್ಟಡ ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇನ್ನುಳಿದಂಥ ಫಲಾನುಭವಿಗಳಿಗೂ ಕೂಡ ಯಾರಿಗೆ ನಿವೇಶನ ಇಲ್ಲ, ಮನೆ ಇಲ್ಲ, ಅಂಥವ್ರಿಗೆ ನಿವೇಶನವನ್ನು ಮತ್ತು ಮನೆಯನ್ನು ಕಟ್ಟಿಕೊಡುವಂಥಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹಿಂದಿನ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ 1.5 ಲಕ್ಷ, ರಾಜ್ಯ ಸರ್ಕಾರದ 1,20,20,000 ಒಟ್ಟಾರೆ 2,70,000 ರೂಪಾಯಿದಲ್ಲಿ ಮನೆ ಆಗೋದಿಲ್ಲ ಅನ್ನೋದನ್ನು ಕಂಡು ಈಗ ಮೊನ್ನೆ ಆಯೋಗದಲ್ಲಿ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅದನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಮತ್ತು ವಿಶೇಷ ಅಂದರೆ ನಮಗೆ ಮೊನ್ನೆ ಆಯೋಗದಲ್ಲಿ ನಮ್ಮ ಹುನಗುಂದ ನಗರಕ್ಕೆ 50 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದಾರೆ. ನಾನು ಈ ವೇದಿಕೆ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ವಿಶೇಷವಾದ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಇವತ್ತು ಕೈಗೊಳ್ಳೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಮತ್ತು 5 ಗ್ಯಾರಂಟಿಗೆ ಬಹುತೇಕ ತಮಗೆಲ್ಲ ಗೊತ್ತೈತಿ, ಈಗಾಗಲೇ ಅನುಷ್ಠಾನ ಸಮಿತಿಯ ಪ್ರತಿ ಮತಕ್ಷೇತ್ರಕ್ಕೆ ಅಧ್ಯಕ್ಷರನ್ನು ಮಾಡಿ ಅವನ್ನ ನಿಗಾ ವಹಿಸಿ ಪ್ರತಿ ವರ್ಷಕ್ಕೆ 5 ಗ್ಯಾರಂಟಿಗೆ ಸುಮಾರು 750 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳಿಗೆ ಇವತ್ತು ಮುಟ್ಟುವಂಥ ಕಾರ್ಯ ಈ 5 ಗ್ಯಾರಂಟಿಗಳಲ್ಲಿ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ, ಪ್ರತಿ ವರ್ಷ 250 ಕೋಟಿ ರೂಪಾಯಿ ಒಂದು ಮತಕ್ಷೇತ್ರಕ್ಕೆ ಆ ಅನುಷ್ಠಾನ 5 ಗ್ಯಾರಂಟಿಗಳಿಗೋಸ್ಕರನೇ ಬರ್ತಾ ಇದೆ. ಈ ಒಂದು ವಿಷಯಗಳನ್ನು ಇವತ್ತು ನಾನು ಪ್ರಸ್ತಾಪ ಮಾಡಿ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಬರೋ ದಿನಗಳಲ್ಲಿ ಹುನಗುಂದ ನಗರಕ್ಕೆ, ಇವತ್ತು ತಾಲೂಕಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು, ಇವತ್ತು ಈಗ ನಾವು ಜಿಲ್ಲಾ ಪಂಚಾಯಿತಿಯ ಅಡಿಯಲ್ಲಿ ಸುಮಾರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮತ್ತು ಅನೇಕ ಕಾಮಗಾರಿಯನ್ನು ಭೂಮಿ ಪೂಜೆಯನ್ನು ನೆರವೇರಿಸಬೇಕಾಗಿದೆ. ಆ ಕಾರಣದಿಂದ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಈ ಕಾಮಗಾರಿಯನ್ನು ನಮ್ಮ ಶಂಕರಪ್ಪ ಜಗ್ಗಲ್ ಅವರು ಈ ಒಂದು ಗುತ್ತಿಗೆಯನ್ನು ವಹಿಸಿದ್ದಾರೆ. ಏನೇ ಒಂದು ಕಾರ್ಯವನ್ನು ಇವತ್ತು ಒಂದು ಗುಣಮಟ್ಟದ ಕಾರ್ಯವನ್ನು ಕೆಲಸವನ್ನಾಗಿ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಮತ್ತು ನಮ್ಮ ಇಲಾಖೆಯವರು ಕೂಡ ಹೆಚ್ಚಿನ ನಿಗಾ ವಹಿಸಿ ಒಂದು ಒಳ್ಳೆಯ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.